ಹಾಯ್ ಫ್ರೆಂಡ್ಸ್, ಹೇಗಿದ್ದೀರ ಎಲ್ಲರಿಗೂ ಅಸ್ಸಲಾಮು ಅಲೈಕುಮ್, ನಮಸ್ಕಾರ. ಇವತ್ತು ನಾನು ಪಪ್ಪಾಯಿಯನ್ನು ತೊಗೊಂಡು ಬಂದಿದ್ದೀನಿ. ಇದು ನಮ್ಮ ಮರದಲ್ಲಿ ಆದದ್ದು. ಇದು ತುಂಬ ಮರ ಉಂಟು, ಅದರಲ್ಲಿ ತುಂಬ ಪಪ್ಪಾಯ ಎಲ್ಲ ಉಂಟು. ಇದು ಹಾಳಾಗಿ ಹೋಗುತ್ತೆ, ಅದಕ್ಕೊಂದು ಉಪ್ಪುಗರಿ ಆದರೂ ಮಾಡುವ ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ. ಇವತ್ತು ಇದನ್ನೊಂದು ಉಪ್ಪುಗರಿ ಮಾಡುವ. ಒಂದು ಪಪ್ಪಾಯಿ ತೊಗೊಂಡಿದ್ದೀನಿ, ಒಂದು ಟೊಮೆಟೊ, ಒಂದು ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದಕ್ಕೆ ಬೇರೆಲ್ಲ ಮಸಾಲೆ ಮಾಡಲಿಕ್ಕೆ ಉಂಟು. ಸ್ವಲ್ಪ ಕೊತ್ತಂಬರಿ, ಜೀರಾ, ಸ್ವಲ್ಪ ಒಂದು ಚಿಕ್ಕ ಸ್ಪೂನಲ್ಲಿ, ಆಮೇಲೆ ಸ್ವಲ್ಪ ಬಾಡಿ ಸೊಪ್ಪು, ಒಂದು 4 ಕಾಲು ಇದು ಮೆಂತೆ, ಸ್ವಲ್ಪ ಬೆಳ್ಳುಳ್ಳಿ, ಒಂದು 5-6 ಮೆಣಸು. ಇದು ಫ್ರೈ ಮಾಡಿ ಪುಡಿ ಮಾಡೋದಕ್ಕೆ. ಆಮೇಲೆ ರೈಸ್ ನೋಡಿ, ಫ್ರೈ ಮಾಡಿಟ್ಟಿದ್ದೀನಿ. ಸ್ವಲ್ಪ ತಣ್ಣಗಾಗಬೇಕು, ಅದಕ್ಕೆ ಬೇಗನೆ ಇದು ಫ್ರೈ ಮಾಡಿಟ್ಟಿದ್ದೀನಿ. ಇದನ್ನು ಕೂಡ ಪುಡಿ ಮಾಡಲಿಕ್ಕೆ ಉಂಟು, ಡ್ರೈ ಆಗಿ. ಆಮೇಲೆ ತೆಂಗಿನಕಾಯಿ ಹಾಕ್ಲಿಕ್ಕೆ ಉಂಟು. ತೆಂಗಿನಕಾಯಿ ಹಾಕುವಾಗ ತೋರಿಸ್ತೀನಿ. ಇದನ್ನು ಮೊದಲಿಗೆಲ್ಲ ಕಟ್ ಮಾಡಿ ಕ್ಲೀನ್ ಮಾಡುವ. ತುಂಬ ಕೆಲಸ ಉಂಟು ಇದರಲ್ಲಿ. ಕಟ್ ಮಾಡಬೇಕು, ಇದರ ಸಿಪ್ಪೆಲ್ಲಿ ತೆಗಿಬೇಕು. ಓಕೆ, ಇದರಿಗೆ ಗ್ಯಾಸನ್ನು ಆನ್ ಮಾಡಿ ಒಂದು ಪಾತ್ರೆ ಇಟ್ಬಿಟ್ಟು ಇದನ್ನು ಫ್ರೈ ಮಾಡೋಕ್ಕೆ ಹಾಕುವ. ಪುಡಿ ಮಾಡುವಾಗ ಸ್ವಲ್ಪ ಸುಲಭ ಆಗುತ್ತೆ. ಅದಕ್ಕೆ ಎಲ್ಲ ಇದು ಸ್ವಲ್ಪ ಫ್ರೈ ಆದರೆ ಸಾಕು. ಫ್ರೈ ಆಗಲಿದ್ದು ನೋಡಿ, ಈ ಥರ ಕಟ್ ಮಾಡಿದ್ದೀನಿ. ಸ್ವಲ್ಪ ಕೆಂಪಾಗಿದೆ, ಸಿಹಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ತುಂಬ ಟೇಸ್ಟ್ ಇರುತ್ತೆ. ಸಿಹಿಯಾಗಿದ್ದುಬಿಟ್ಟು ಈ ಥರ ಕಟ್ ಮಾಡಿದ್ದೀನಿ. ಈ ಥರ ಪೀಸ್ ಮಾಡಿ ಎಲ್ಲ ಕಟ್ ಮಾಡಿದ್ದೀನಿ. ಇದನ್ನು ಬೇಯಕ್ಕಿಡುವ. ಸ್ವಲ್ಪ ನೀರನ್ನು ಹಾಕಿದ್ದೀನಿ ಅದಕ್ಕೆ, ಚೆನ್ನಾಗಿ ತೊಳೆದುಬಿಟ್ಟು. ಒಂದು ಟೊಮೆಟೊ, ಒಂದು ಈರುಳ್ಳಿ, ಸ್ವಲ್ಪ ಇದು ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ, ಇದಕ್ಕೆ ಹಾಕುವ. ಇನ್ನು ಇದನ್ನು ಬೇಯೋಕ್ಕಿಡುವ. ನೋಡಿ, ಬೇಯೋಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ರುಚಿಗೆ ಉಪ್ಪು ಕೂಡ ಹಾಕಿದ್ದೀನಿ. ಇನ್ನು ಅದನ್ನೆಲ್ಲ ಪುಡಿ ಮಾಡಿ ಇದು ಬೇಯುವಾಗ ಹಾಕುವ. ಮಾಡುವ. ಪುಡಿ ಮಾಡಿದ್ದೀನಿ ರೈಸ್ ಮತ್ತು ಮಸಾಲ. ಈಗ ತೆಂಗಿನಕಾಯಿ ಅರ್ಧ ಗಡಿ ತೊಗೊಂಡಿದ್ದೀನಿ. ಇದರಲ್ಲಿ ಇದು ಮಿಕ್ಸಿಗೆ ಹಾಕಿ ಪುಡಿ ಮಾಡುವ. ನೋಡಿ, ಚೆನ್ನಾಗಿ ಬೆಂದಿದೆ. ಇದು ಒಂದು 10 ನಿಮಿಷ ಇಟ್ಟಿದ್ದಷ್ಟೇ, ಬೇಗನೆ ಬೇಯುತ್ತೆ. ಈಗ ಮಸಾಲನ್ನು ಹಾಕುವ. ಪುಡಿ ಮಾಡಿದ್ದ ಮಸಾಲವನ್ನು ಇದಕ್ಕೆ ಹಾಕುವ. ಸ್ವಲ್ಪ ಇಟ್ಟಿದ್ದೀನಿ. ಮಿಕ್ಸ್ ಮಾಡುವ. ಚೆನ್ನಾಗಿ ಮಿಕ್ಸ್ ಹಾಕಬೇಕು. ಈಗ ಮಿಕ್ಸ್ ಮಾಡಿದ್ದೀನಿ. ಪುಡಿ ಮಾಡಿಟ್ಟು ತೆಂಗಿನಕಾಯಿಯನ್ನು ಕೂಡ ಹಾಕಿಬಿಟ್ಟು ಮಿಕ್ಸ್ ಮಾಡುವುದನ್ನು. ಇನ್ನು ಮಿಕ್ಸ್ ಮಾಡಿದ್ದೀನಿ. ಇನ್ನು ಸ್ವಲ್ಪ ಗ್ಯಾಸನ್ನು ಫಾಸ್ಟಲ್ಲಿ ಕೂಡ ಇಟ್ಟಿದ್ದೀನಿ. ಚೆನ್ನಾಗಿ ಸ್ವಲ್ಪ ಮಸಾಲೆ ಸ್ವಲ್ಪ ಬೇಯಬೇಕು. ಮಸಾಲೆ ಬೆಂದರೆ ಸಾಕು. ಅಂದರೆ ಗ್ಯಾಸನ್ನು ಆಫ್ ಮಾಡುವ. ಇದಕ್ಕೊಂದು ಒಗ್ಗರಣೆ ಕೊಡುವ. ಒಂದು ಒಗ್ಗರಣೆ ರೆಡಿ ಮಾಡುವ. ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿದ್ದೀನಿ. ಒಂದು ತವ ಬಿಸಿಯಾಗಿ ಬಿಟ್ಟುಬಿಟ್ಟು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಜೀರಾ, ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ, ಕರಿಬೇವು ಸೊಪ್ಪು ಅದಕ್ಕೆ ಹಾಕುವ. ನೋಡಿ, ಇದಕ್ಕೆ ಆಯ್ತಿನ್ನು ಒಗ್ಗರಣೆಯನ್ನು ಇದಕ್ಕೆ ನಾನು ಹಾಕ್ತಾಯಿದ್ದೀನಿ. ರೆಡಿ ಆಯಿತು. ಮಿಕ್ಸ್ ಮಾಡಿ ಬಿಡುವ ಇದನ್ನು. ನೋಡಿ, ಪಪ್ಪಾಯ ಉಪ್ಪುಗರಿ ರೆಡಿ ಆಯಿತು. ನೋಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಆಗುತ್ತೆ. ಮುಂಚೆ ಎಲ್ಲ ದಿನಾಲು ಮಾಡ್ತಾಯಿದ್ರು. ಈಗ ಯಾರು ಮಾಡೋದಿಲ್ಲ, ಕಡಿಮೆ ಆಗಿದೆ ಮಾಡೋದು. ಪಪ್ಪಾಯ ಉಪ್ಪುಗರಿ ಎಲ್ಲ ಮಾಡೋದು ಸಿಗೋದೇ ಇಲ್ಲ ಅಲ್ಲ, ದಾಟಲ್ಲಿ ಇರೋದ್ರಿಂದ. ತುಂಬ ಚೆನ್ನಾಗಾಗುತ್ತೆ. ಸಿಕ್ಕಿದ್ರೆ ನೀವು ಕೂಡ ಮಾಡ್ಕೊಂಡು ತಿನ್ನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಆಗುತ್ತೆ. ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಶೇರ್ ಮಾಡಿ ಎಲ್ಲರಿಗೂ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು. ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್. ಅಸ್ಸಲಾಮು ಅಲೈಕುಮ್.